ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸಾವಿರಾರು ಜನ ನಮ್ಮ ರಾಜಣ್ಣವರ ಮತ್ತೆ ಯಾರು ನಮ್ಮ ಸಿಂಗಜಿಪುರ ರಾಜಣ್ಣವರ, ಪ್ರೇಮ್ಕುಮಾರ್ ಅವರ ಇನ್ನೂ ಅನೇಕರ ಮುಖಂಡತ್ವದಲ್ಲಿ 1000 ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯಿಂದ ಸೇರ್ಪಡೆ ಆಗವರು. ಜಿಲ್ಲಾಧ್ಯಕ್ಷ ಅಲ್ಲಿ ಕಾಂಗ್ರೆಸ್ ಪಕ್ಷದ ಜೆಡಿಎಸ್ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ರಾಜೂರವರಾಗ್ಲಿ ತಡೆಯುವಂತ ಕೆಲಸವನ್ನ ಅವರು ಇವತ್ತು ಗಂಟು ಮಾಡಲಿಲ್ಲ. ಅವರಿಗೆ ನಾಚಿಕೆ ಆಗ್ಬೇಕು. ಅಧ್ಯಕ್ಷ ಸ್ಥಾನಕ್ಕೆ ಅವ್ರ ಅಧ್ಯಕ್ಷ ಆಗಿರೋದಕ್ಕೆ ನಾಚಿಕೆ ಆಗ್ಬೇಕು. ಪಕ್ಷ ಉಳಿಸ್ಕೊಳತಕ್ಕಂಥವ್ರು ಯಾರು ಪಕ್ಷ ಬಿಟ್ಟು ಹೋಯ್ತಾವ್ರೆ ಅವ್ರನ್ನ ಮನೆ ಬಾಗಿಲಿಗೆ ಹೋಗಿ ಕರೆಯುವಂತ ಕೆಲಸ, ತಡೆಯುವಂತ ಕೆಲಸವನ್ನ ಅವ್ರು ಮಾಡಬೇಕು. ಆದ್ರೆ ಅವರಿಗೆ ಅಧ್ಯಕ್ಷ ಸ್ಥಾನದ ಆ ಮಹತ್ವನೇ ಗೊತ್ತಿಲ್ಲ. ಅವ್ರಿಗೆ ಜಿಲ್ಲಾಧ್ಯಕ್ಷರಿಗಾಗ್ಲಿ ತಾಲೂಕು ಅಧ್ಯಕ್ಷರಿಗಾಗ್ಲಿ ಅದು ಗೊತ್ತಿಲ್ಲ. ಒಬ್ಬರನ್ನಾದ್ರೂ ಇವತ್ತು ಗಂಟ ಯಾರನ್ನಾದ್ರೂ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರನ್ನ ತಡೆದಿರುವಂತ ನಿದರ್ಶನ ನೀವು ಹೇಳಿದ್ರೆ ಮಾಧ್ಯಮದವರು ನಮ್ಗೆ ಅದು ಯೋಚನೆ ಮಾಡ್ಬೇಕಾಯ್ತದೆ. ಅವರೇನೆ ಸನ್ಮಾನ್ಯ ಯೋಗೇಶ್ವರಾದಿಯಾಗಿ ಅಧ್ಯಕ್ಷಗಳಾದಿಯಾಗಿ ಗ್ರಾಮಾಂತರ ಅಧ್ಯಕ್ಷರಾದಿಯಾಗಿ ಎಲ್ಲೋದ್ರೂ ಹೋಗ್ಲಿ ಯಾರು ಹೋಗ್ಲಿ ಏನ್ ತೊಂದರೆ ಇಲ್ಲ. ಯಾಕೆ ಜೆಡಿಎಸ್ಗೆ ಹೊಂದಾಣಿಕೆ ಮಾಡ್ಕೊಬಿಟ್ಟವ್ರಲ್ಲ, ಅಲ್ಲ ಅವರಲ್ಲ ಮುಖಂಡರು ಕಾರ್ಯಕರ್ತರುಗಳು. ಬಿಜೆಪಿ ಒಬ್ಬರು ಬೇಡ ಅವ್ರಿಗೆ ಮುಖಂಡರು ಕಾರ್ಯಕರ್ತರು. ಇವತ್ತು ಗಂಟ ಬಿಜೆಪಿ ಮುಖಂಡರು ಕಾರ್ಯಕರ್ತರುಗಳು ಬಿಜೆಪಿಯಲ್ಲಿ ಏನು ಇಲ್ಲದಂಗ ಆಗ್ಬಿಟ್ಟವ್ರೆ, ಸತ್ವ ಕಳ್ಕೊಂಡ್ಬಿಟ್ಟವ್ರೆ. ಆ ದೃಷ್ಟಿ ಮೇಲೆ ಎಲ್ಲ ಹೊಂಟೋಲಿ ಬರೀ ಜೆಡಿಎಸ್ ನಲ್ಲಿ ಸಾಕು ನಾವು ಸೇರ್ಪಡೆ ಆಗ್ತಿದೆ ಎಂಬ ಉದ್ದೇಶ ಮುಖಂಡರುಗಳಲ್ಲಿ ಇರ್ಬೋದೇನೋ. ಆದ್ರೆ ಈಗ ವಸ್ತುನಿಷ್ಠೆ ಮತ್ತೆ ಸ್ವಾಮಿನಿಷ್ಠೆ ಅಂತ ನಮ್ಮ ಅಧ್ಯಕ್ಷರು ಹೇಳವ್ರೆ. ಆ ವಸ್ತುನಿಷ್ಠೆ ಸ್ವಾಮಿನಿಷ್ಠೆ ಬಗ್ಗೆ ಅವನಿಗೆ ಏನು ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ 2013ನೇ ಇಸ್ವಿನಲ್ಲಿ ರವಿಕುಮಾರ್ ಗೌಡ ಅವರು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿದ್ರು. ಅಭ್ಯರ್ಥಿಯಾಗಿದ್ದಾಗ ಜಿಲ್ಲಾಧ್ಯಕ್ಷರಿಗೆ ಆಗಿರ್ತಕ್ಕಂಥ ಆನಂದ ಸ್ವಾಮಿ ಮತ್ತೆ ರಾಜು ಅವರ ಗುಂಪು, ಇನ್ನು ಅನೇಕರು ಅವ್ರ ಗುಂಪು, ಅವ್ರು ಬಂದಂತ ಸಂಪನ್ಮೂಲನ ಹಂಚ್ಕೊಳ್ಳೋಕೆ ಹೊಡೆದಾಡಿ ಅಭ್ಯರ್ಥಿಗೆ ಹೊಡೆದು, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಹೊಡೆದು ಹೀನಾಯವಾಗಿ ಮಾತನಾಡಿ ಸಣ್ಣತನದಲ್ಲಿ ಬೋದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಅವಮಾನ ಮಾಡಿದಂತವ್ರು ಇವರು. ಇವತ್ತು ಆ ಸ್ಥಾನದಲ್ಲಿ, ಅಧ್ಯಕ್ಷ ಸ್ಥಾನದಲ್ಲಿ ಆ ಪಾರ್ಟಿ ಕೂತವ್ರೆ. ನಮ್ಗೆ ನಾಚಿಕೆ ಆಗ್ಬೇಕು, ಈ ಸಮಾಜಕ್ಕೆ ನಾಚಿಕೆ ಆಗ್ಬೇಕು, ಆ ಪಕ್ಷದ ನಾಚಿಕೆ ಆಗ್ಬೇಕು. ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವರು ಅದೇ ಅನಿತಾ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಡಿಮ್ಯಾಂಡ್ ಕ್ರಿಯೇಟ್, ನನ್ಗೆ ಹೇಳೋಲ್ಲ, ಡಿಮ್ಯಾಂಡ್ ಕ್ರಿಯೇಟ್ಗೆ ಇವರು ಶಿವಕುಮಾರ್ ಹತ್ರ ಹೋಗವ್ರೆ ಅಂತ ಹೇಳಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು 1 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಯೋಗೇಶ್ವರನ ಸೋಲಿಸ್ತೀವಿ, ನೀವು ಅವ್ರು ಸಮಾಜವಾದಿ ಪಾರ್ಟಿನಲ್ಲಿ ಇದ್ರವಾಗ ಯೋಗೇಶ್ವರನ ಸೋಲಿಸ್ತೀವಿ, ನಮ್ಗೆ 1 ಕೋಟಿ ರೂಪಾಯಿ ಕೊಡಿ, ನೀವು ಗೆಲ್ಲಿಸ್ತೀವಿ ಅಂತ ಹೋಗಿದ್ರು ಇಂದ್ರಾದ್ನ ಹತ್ರ, ಪಾರ್ಟಿ ಅಧ್ಯಕ್ಷಗಳ ಹತ್ರ, ಅವ್ರ ಹತ್ರ ಅನಿತಾ ಕುಮಾರಸ್ವಾಮಿ ಭೇಟಿ ಮಾಡಿಸಿ ಅಂತ ದುಂಬಾಲ್ ಬಿದ್ದಿದ್ರು ಇಂಥ ಅಧ್ಯಕ್ಷಗಳು. ಇವತ್ತು ಯೋಗೇಶ್ವರ್ ಬಗ್ಗೆ ನಮಗೆ ಇವ್ರೇನ್ ಹೇಳ್ತಾವ್ರೆ ಅಧ್ಯಕ್ಷಗಳು, ಅವತ್ತಿನ ದಿನ ಜಿಲ್ಲಾಧ್ಯಕ್ಷ ಆಗಲಿ ತಾಲೂಕು ಅಧ್ಯಕ್ಷ ಆಗಲಿ ರಾಜೂರಾಗ್ಲಿ ಆ ವಾಟ್ಸಪ್ಪು ಆ ಫೇಸ್ಬುಕ್ ಅದರಲ್ಲಿ ಯೋಗೇಶ್ವರ ಅವ್ರನ್ನ ತೇಜೋವಧೆ ಮಾಡಿದ್ದಾರೆ. ಯೋಗೇಶ್ವರ ಅವ್ರನ್ನ ತೇಜೋವಧೆ ಮಾಡಿ ಪಕ್ಷದಲ್ಲೇ ಇಸ್ಕೊಂಡು ತೇಜೋವಧೆ, ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಗೊತ್ತಿರ್ಬೇಕು, ನಮ್ಮ ಮುಖಂಡರು ಗೊತ್ತಿರ್ಬೇಕು, ಕಾಂಗ್ರೆಸ್ ಬಿಜೆಪಿ ಮುಖಂಡರು ಗೊತ್ತಿರೋದು. ಅವ್ರು ಏನೇನ್ ತೇಜೋವಧೆ ಮಾಡವ್ರೆ, ಏನೇನು ಯೋಗೇಶ್ವರ ಅವ್ರನ್ನ ಹೀನಾಯವಾಗಿ ಬೋಗಿರವ್ರೆ ಫೇಸ್ಬುಕ್ ನಿಂದ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಯೋಗೇಶ್ವರ ಅವರು ಜಿಲ್ಲಾಧ್ಯಕ್ಷ ಆಗಲಿ ತಾಲೂಕು ಅಧ್ಯಕ್ಷ ಆಗಲಿ ಮಾಡೋಕ್ ಇಷ್ಟ ಇರಲಿಲ್ಲ ಅವ್ರಿಗೆ. ಮಾಗಡಿ ಪ್ರಸಾದ್ ಗೌಡರು ಮಾಡಬೇಕು ಅಂತ ಅವ್ರ ಚಿಂತನೆ ಇತ್ತು. ಮತ್ತೆ ಗ್ರಾಮಾಂತರ ಅಧ್ಯಕ್ಷ ರಾಜು ಮಾಡೋಕ್ ಇಷ್ಟ ಇರ್ಲಿಲ್ಲ, ಪ್ರಸನ್ನ ಮಾಡಬೇಕು ಅಂತನೋ ಇಲ್ಲ ಬೋರೇಗೌಡರು ಮಾಡಬೇಕು ಅಂತ ಇಷ್ಟ ಇತ್ತು. ಆದ್ರೆ ನಮ್ಮ ಈ ಅವರ ಈ ಚಿಂತನೆಯನ್ನ ಪಾರ್ಟಿಲಿ ಅವ್ರಿಗೆ ಬೆಲೆ ಕೊಡ್ಲಿಲ್ಲ. ಅವ್ರಿಗೆ ಅಧ್ಯಕ್ಷ ಮಾಡಕ್ಕಾಗಲಿ ತಾಲೂಕು ಅಧ್ಯಕ್ಷ ಮಾಡಲಿ ಕಿಂಚಿತ್ತು ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಇವರು ಇದೇ ಜಿಲ್ಲಾಧ್ಯಕ್ಷರು ನಾನು RSS ಇಂದ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳವ್ರೆ. ಇದೇ ರಾಜು ಅವರು ನನ್ ಜಿಲ್ಲಾಧ್ಯಕ್ಷರು ಮಾಡವ್ರೆ, ನಾವಿಬ್ರು ಒಂದೇ ಕೈ ಅಂತ ಹೇಳವ್ರೆ. ಇವ್ರಿಗೆ ಯಾವುದೇ ಕಾರಣಕ್ಕೂ ಯೋಗೇಶ್ವರ್ ಮೇಲೆ ಅನುಕಂಪ ಇಲ್ಲ. ನಾಮಕಾವಸ್ಥೆಗೆ ಬಂದು ಸುದ್ದಿಗೋಷ್ಠಿಯನ್ನ ಮಾಡವ್ರೆ. ಅವರೇ ತೇಜೋವಧೆ ಮಾಡಿ, ಅವರೇ ಭಾರತೀಯ ಜನತಾ ಪಕ್ಷಕ್ಕೆ ತೇಜೋವಧೆ ಮಾಡಿ, ಅವಮಾನ ಮಾಡಿ, ಇಬ್ಬರಿಗೂ ಅವಮಾನ ಮಾಡಿ ಇವತ್ತು ನಮ್ಮನ್ನ ಪಾರ್ಟಿ ಬಿಟ್ಟಾದವ್ರೆ ಅಂತ ಹೇಳಿ ಇವತ್ತು ಆ ಕೆಲಸವನ್ನ ಮಾಡಿದ್ದಾರೆ.
ಆದ್ರೆ ನಾನೊಂದು ಇನ್ನೊಂದು ಹೇಳ್ತೀನಿ, ಈ ಅಧ್ಯಕ್ಷಗಳಿಗೆ ಇದೇ ಯೋಗೇಶ್ವರ್ ಅವರು 5 ಸಾರಿ 6 ಸಾರಿಯೋ ಪಾರ್ಟಿ ಬಿಟ್ಟು ಹೋದ್ರಲ್ಲ, ಅವ್ರು ಪಕ್ಷಾಂತರ ಮಾಡ್ಲಿಲ್ವಾ? ಅವ್ರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಲಿಲ್ವಾ? ಅವ್ರ ಅಧಿಕಾರದ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಲಿಲ್ವಾ? ಅವ್ರ ಅಧಿಕಾರ ಉಂಟು ಇನ್ನೊಂದು ಪಾರ್ಟಿಗೆ ಹೋಗ್ಲಿಲ್ವಾ? ಇದು ಉಂಡು ಮನೆ ದ್ರೋಹ ಅಲ್ವಾ? ನಾವು ಮಾತ್ರ ಮಾಡಿದ್ರೆ ಉಂಡು ಮನೆ ದ್ರೋಹ. ನೀವೆಲ್ಲ ಮಾಧ್ಯಮದವರು ಇದನ್ನ ಯೋಚನೆ ಮಾಡಬೇಕು. ದೊಡ್ಡವ್ರು ಮಾತ್ರ ಮಾಡಿದ್ರೆ ಒಂದು, ಚಿಕ್ಕವ್ರು ಮಾಡಿದ್ರೆ ಒಂದು. ನಮಗೂ ವಾಕ್ ಸ್ವಾತಂತ್ರ್ಯ, ನಮಗೂ ಪತ್ರಿಕಾ ಸ್ವಾತಂತ್ರ್ಯ, ನಮಗೂ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಇದೆ. ನಮ್ಮ ಹಕ್ಕು, ನಮ್ಮ ಇಷ್ಟ. ನಾವೇನು ಔತವ್ಯ ಇರ್ಬೇಕು ಅಂತೇನಿಲ್ಲ. ನಮ್ಗೆ ಸ್ವಾಭಿಮಾನದ ಧಕ್ಕೆ ಆದಾಗ ಎಲ್ಲಿ ಬೇಕಾದ್ರೂ ಹೋಯ್ತೀವಿ. ಅದನ್ನ ಕೇಳಕ್ ಅವರಲ್ಲ. ಏನು ಈ ಗ್ರಾಮಾಂತರ ಅಧ್ಯಕ್ಷ ಆಗವ್ರೆ, ಅವ್ರಿಗೆ ನಮ್ಮ ಸೀನಿಯಾರಿಟಿಗೆ, ನಮ್ಮ 30 ವರ್ಷದ ರಾಜಕಾರಣ ಸೀನಿಯಾರಿಟಿಗೆ ಅವನಿಗೆ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತಾಡೋಕೆ. ಅವನಿನ್ನು ನಾನು ಬೆಳೆಸಿ ಹುಡುಗ. ಆನಂದ ಸ್ವಾಮಿನೂ ಅಷ್ಟೇನೆ, ಜಿಲ್ಲಾಧ್ಯಕ್ಷನು ಕೂಡ ನಾನು ಗ್ರಾಮಾಂತರ ಅಧ್ಯಕ್ಷ ಕಾಂಗ್ರೆಸ್ನಲ್ಲಾಗಿದ್ದಾಗ ಅವನು ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೆ. ಅದೇ ಈ ರಾಜು ಅವ್ರ ಜೊತೆಲಿದ್ರು. ಅವ್ರು ಇನ್ನೂ ಏನು ಗೊತ್ತಿಲ್ಲ. ಅವತ್ತು ಹುಡುಗರು ಇನ್ನ ನಾನು ಬೆಳೆಸಂತ ಹುಡುಗರು ಇವರು. ಇವತ್ತು ನನ್ನ ಬಗ್ಗೆ ತೇಜೋವಧೆ ಮಾಡೋಕೆ ಅವ್ರ ಕೈಲಿ ಆಗಲ್ಲ. ನಾನು ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಎಲ್ಲಿರ್ತೀವಿ ಅಲ್ಲಿ, ಎಲ್ಲೇ ಇರ್ಲಿ ಪ್ರಾಮಾಣಿಕತೆಯಿಂದ ಇರ್ತೀವಿ. ಅಲ್ಲಿತ್ಕೊಂಡು ಇಲ್ಲಿ ಮಾಡೋದು, ಇಲ್ಲಿತ್ಕೊಂಡು ಅಲ್ಲ ಮಾಡೋ ಕೆಲಸ ಇಲ್ಲ. ಎಲ್ಲಿರ್ತೀವಲ್ಲ ಪ್ರಾಮಾಣಿಕ. ಈ ಕಾಂಗ್ರೆಸ್ ಬಂದಿದ್ದೀವಿ, ಇವತ್ತು ಪ್ರಾಮಾಣಿಕವಾಗಿರ್ತೀವಿ, ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇವತ್ತು ಡಿ ಕೆ ಸುರೇಶ್ ಅವ್ರನ್ನ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ, ಗೆಲ್ಲಿಸ್ತೀವಿ. ಅದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಕ್ತಿ ತುಂಬ್ತೀವಿ, ಸಿದ್ದರಾಮಯ್ಯ ಶಕ್ತಿ ತುಂಬ್ತೀವಿ. ನಾವೆಲ್ಲಿರ್ತೀವಲ್ಲ ಪ್ರಾಮಾಣಿಕರು, ಅಲ್ಲಿ ಸ್ವಾಭಿನಿಷ್ಠೆ. ನಾವು ಯೋಗೇಶ್ವರ್ ತೆಗೆದಲ್ಲೂ ಸ್ವಾಭಿನಿಷ್ಠೆಯಿಂದ ಇದ್ದೋ, ಪಕ್ಷನಿಷ್ಠೆಯಿಂದ ಇದ್ದೋ. ಇವರು ಹೇಳಿದಾರಲ್ಲ, ಉಂಡು ಹೋದ ಕೊಂಡು ಹೋದ ಅಂತ. ಯಾರು ನೋಡಿದಾರೆ ಉಂಡು ಹೋದ ಕೊಂಡು ಹೋದ? ಸ್ವಾಭಿಮಾನಕ್ಕೆ ಸ್ವಾಭಿಮಾನ ಧಕ್ಕೆ ಬಂದ ಅಂತ ಹೇಳಿ ನಾವು ಪಕ್ಷವನ್ನ ತೆರೆದು ಹೋಗಿದ್ದಾವೆ ಹೊರತು ಬೇರೆ ರೀತಿಯಲ್ಲಿ ಆಸೆ ಆಕಾಂಕ್ಷೆ, ನನ್ನೇನಾದ್ರು ಆತರ ಆಕಾಂಕ್ಷೆ ಆತರ ಏನಾದ್ರು ನಾವು ಮಾಡ್ಬೇಕು ಅಂತಿದ್ರೆ ನಾನು ಚಿಕ್ಕದಿಂದಲೇ ದುಡ್ಡು ಮಾಡೋ ಹವ್ಯಾಸ ಬೆಳೆಸ್ಕೊತಿದ್ದೆ. ನಮ್ಗೆ ಅಧಿಕಾರ ಕೊಡೋಕೆ ತಗೊಳಕ್ಕೆ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಯಾಕೆ ಅಂತ ಬಹಿರಂಗ ಮಾಡಲ್ಲ. ಯಾರೋ ಕೊಟ್ಟಿದ್ವಿ ಈಗ ಕಪ್ಪ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 4 ಸಾರಿಯೋ 5 ಸಾರಿ ಕಪ್ಪ ಕೊಟ್ಟಿದೀವಿ. ಅದ್ ಕೇಳಿ. ಅದು ಈ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಗೊತ್ತು ಯಾವ ಕೆಲಸ ಮಾಡ್ದಾಗ ಕಪ್ಪ ಕೊಟ್ಟವ್ರೆ, ಯಾವ ಅಧಿಕಾರ ಪಡೆದಾಗ ಕಪ್ಪ ಕೊಟ್ಟವ್ರೆ ಇರೋದು. ನಾವ್ ಹೇಳುದು ಯಾರು ಕೊಟ್ಟಿದೀವಿ ಅನ್ನೋದು ನಮ್ಗೆ ಅವ್ರಿಗೆ ಗೊತ್ತು. ನಾವು ಇದನ್ನ ಮಾಧ್ಯಮ ಹೇಳಿದ್ವಿ, ಓಪನ್ ಆಗಿ ಹೇಳ್ತಾ ಇದ್ವಿ ಕೊಟ್ಟಿದೀವಿ ಅಂತ. ನಮ್ಮ ನಾಯಕರು ಕೊಟ್ಟಿದೀವಿ ಅಂತ ಹೇಳ್ತೀನಿ. ನಾವು ಪಕ್ಷದ ಕಾರ್ಯಕ್ರಮ ಕೊಟ್ಟಿರೋದು ಬೇರೆ, ನನ್ ಸ್ವಂತ ಅದು. ನಾನ್ ಪಕ್ಷದ ಕಾರ್ಯಕ್ರಮಕ್ಕೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟಿಷ್ಟಲ್ಲ. ನಾನು ಪ್ರಾಧಿಕಾರ ಅಧ್ಯಕ್ಷ ಆದಾಗ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕೊಟ್ಟಿದ್ದೀವಿ, ತಾಲೂಕ್ ಕಾಂಗ್ರೆಸ್ ಕಮಿಟಿಗೆ ಖರ್ಚು ಮಾಡಿದ್ದೀನಿ, ಎಲ್ಲಾರ್ಗೂ ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೆ ಬಿಜೆಪಿ ಹಿಂದೆ ಏನಿದೆ ಎಲ್ಲಾ ಕಾರ್ಯಕ್ರಮಕ್ಕೂ ಕಾಸ್ತಾ ದುಡ್ಡ ಕೊಡ್ಕೊಂಡ್ ಬಂದಿದ್ದೀನಿ ಖರ್ಚು ವೆಚ್ಚಕ್ಕೆ. ಅದೇ ರೀತಿ ಹಿಂದೆ ಇದ್ದಂತ ಅಧ್ಯಕ್ಷರುಗಳಾಗ್ಲಿ, ತಾಲೂಕ್ ಅಧ್ಯಕ್ಷಗಳಾಗಿ ನಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ರು. ನಾವು ಅವ್ರಿಗೆ ಸ್ಪಂದಿಸ್ತಾ ಇದ್ದೋ. ಅವ್ರು ಈ ತರ ಏನು ಯಾವತ್ತೂ ಏನು ಮಾಡ್ಲಿಲ್ಲ. ಅವ್ರ ಪಕ್ಷದ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದವ್ರೆ. ಕೊಟ್ಟಿದೀವಿ 2 ಸಾರಿ ಬೇಕಾದ್ರೆ ಹೇಳ್ಬೇಕು. ನಾನು ಹೇಳ್ತಾ ಇರೋದು ಯಾರು ಕೊಟ್ಟಿ, ನಮ್ಮ ನಾಯಕರು ಕೊಟ್ಟಿದ್ದೀನಿ. ಹಿಂದೆ ಇದ್ದಂತ ನಾಯಕರು ಕೊಟ್ಟಿದ್ದೀನಿ. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕೇಳಿ, ಒಂದ್ ನಿಮಿಷ. ನಾನ್ ಕೊಡ್ಲಿಲ್ಲ, ಕೊಟ್ಟೇನಕ್ಕೆ ಬೇಕಾದ್ರೆ ನಾನು ಯಾವ ದೇವಸ್ಥಾನ ಪ್ರಮಾಣ ಮಾಡ್ತೀನಿ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಸ್ವಾಮಿ ಕೋಟಿ ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಾ ಹೇಳ್ತೀನಿ. ಒಂದ್ ನಿಮಿಷ ಯಾಕೆ ಹೇಳ್ತಾ ಇದ್ದೀನಿ ಮಾತಾದ್ರೆ, ಗ್ರಾಮಾಂತರ ದೇಶ ಅದೇನೋ ಹೇಳ್ತಾರ ಉಂಡು ಹೋದ ಕೊಂಡು ಹೋದ ಆಮೇಲೆ ಎಲ್ಲ ಹೇಳಿದಲ್ಲ ಪ್ರಾಧಿಕಾರಕ್ಕೆ ಅಂತ. ನಾನ್ ಪ್ರಾಧಿಕಾರ ಪುಕ್ಸಾಟ ತಗೊಳ್ಳಿಲ್ಲ, ಕಾಸು ಕೊಟ್ಟು ತಗೊಂಬಂದಿರುತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ. ಮಾಧ್ಯಮಕ್ಕೆ ಯಾರು ಕೊಟ್ಟಿರೋದು ಬಿಟ್ಟದ್ದು ಬೇರೆ ವಿಚಾರ. ನಾನ್ 100 ಕಾಸು ಕೊಟ್ಟಿದ್ದೀನಿ, ಅಧಿಕಾರ ತಗೊಂಡಿದ್ದೀನಿ. ಸ್ವಾಮಿ ಅರ್ಹತೆ ಮೇಲೆ ಕೊಡೋಕೆ ಅವ್ರಿಗೆ ಅರ್ಹತೆ ಇಲ್ಲ. ಯಾಕೆ ಅಂದ್ರೆ ನನಗೂ ಲೆಟರ್ ಕೊಟ್ಟು ಇನ್ನೊಬ್ಬರಿಗೂ ಲೆಟರ್ ಕೊಟ್ಟರೆ ಅರ್ಹತೆ ಇಲ್ಲ ಅವ್ರಿಗೆ. ಯಾವುದೇ ವ್ಯಕ್ತಿಗೆ ಒಬ್ಬರಿಗೆ ಲೆಟರ್ ಕೊಡ್ಲಿ, ಒಬ್ಬನ ಅಧ್ಯಕ್ಷನ್ ಮಾಡ್ಲಿ, ಒಬ್ಬನ ಪದಾಧಿಕಾರಿ ಮಾಡ್ಲಿ, 2 ಲೆಟರ್ ಕೊಟ್ಟರು ಈ ದೇಶದಲ್ಲಿ ಯಾರು ಇದ್ದಾರೆ ಸ್ವಾಮಿ? ಹಂಗಲ್ಲ, ಒಂದಿಲ್ಲ. ನಾನ್ ಕೇಳಿಲ್ಲ ಅದ. ಯಾವಾಗ 2 ಲೆಟರ್ ಕೊಟ್ಟರು ಕೇಳಿ, 2 ಲೆಟರ್ ಕೊಟ್ಟರು ಏನಪ್ಪಾ ಅವರು ಕೇಳ್ತಾವ್ರೆ, ಅವ್ರು ಕಾಸು ಕೊಡ್ಬೇಕು ಕೊಡಪ್ಪ ಅಂತ ಇಸ್ಕೊಡ್ರು. ಯಾರು ಇನ್ನೊಬ್ರು ಲೆಟರ್ ಕಟ್ಟಿದ್ರಲ್ಲ, ಅಲ್ಲ ಇನ್ನೊಂದು ಲೆಟರ್ ಕೊಟ್ಟಿದ್ರಲ್ಲ ಅವರು. ಎಲ್ಲ ಗೊತ್ತು ನಿಮ್ಗೆ. ಯಾರಿಗೆ ಮನವೇಗೌಡ ಅವರು ಯೋಗೇಶ್ವರ್ ಅವರು
ಮಲವೇಗೌಡ ಏನ್ ಮಾಡೋದು, ಆನಂದ್ ಸ್ವಾಮಿನೂ ಅಧ್ಯಕ್ಷ ಮಾಡ್ಬೇಕು ಅಂತ ಕೇಳ್ತಾವನೆ. ಈಗ ನಾನು ನಿಮ್ಗೆ ಹೇಳ್ಬಿಟ್ಟಿದೀನಿ, ಈಗ ನಾನು ಸೇರಿ ನಾನು ಕೊಡ್ಬೇಕು, ನೀನು ಕೊಡ್ಬೇಕು, ಒಂದ್ 10 ಲಕ್ಷ ದುಡ್ಡು ಕೊಡಪ್ಪ ಅಂತ ಕೇಳಿದ್ರು. ಅವ್ರು ಹೇಳಿದ್ದು, ಯೋಗೇಶ್ವರ್ ಹೇಳಿದ್ದು ಆನಂದ್ ಸ್ವಾಮಿ ಕೊಡ್ಬೇಕು ಅಂತ, ನಾನು ಹೇಳಿಲ್ಲ. ನಾನು 10 ಲಕ್ಷ ಕೊಡ್ಲಿಲ್ಲ, ಕೇಳಿದ್ರು 5 ಲಕ್ಷ ಕೊಟ್ಟೆ. ನಮ್ಮ ನಾಯಕರು ಕೊಟ್ಟೆ, ನಮ್ಮ ನಾಯಕರು ಯೋಗೇಶ್ವರ್ ಈಸ್ಕೊಂಡು ಅವ್ರು ಕೊಟ್ಟರು. ಕೊಟ್ಟೆ ಅಂತ ಹೇಳಿದ್ರು, ಹಿಂದೆ ಇದ್ದಂತೆ ಯೋಗೇಶ್ವರ್ ಅವರು ಸೆಕೆಂಡ್ ಈಗ ಹೇಳ್ರಿ, ಏನ್ ಪರವಾಗಿಲ್ಲ. ನಾವು ನೋಡ್ರಿ, ನಾನು ಒಬ್ಬ 7 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟ ಸ್ವಾಭಿನಿಷ್ಠೆ ಪಕ್ಷನಿಷ್ಠೆ ಎಲ್ಲ ಇತ್ತು. ಆದ್ರೂ ನಮ್ಮಂತವ್ರು ಪಕ್ಷನಿಷ್ಠೆ ಸ್ವಾಭಿನಿಷ್ಠೆ ಇರುತ್ತಾವೋ, ಅವ್ರಿಗೆ ಗೇವ್ ಇರುತ್ತಾವೋ. ಈ ತರ ನನ್ಗೆ ಅಲ್ಲ, ಯಾವುದೇ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಯಾವತ್ತು ಯಾವ ಮೇಲ್ಮಟ್ಟದಲ್ಲಿರೂ ಕೇಳಬಾರ್ದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.